ಮಾಡ್ರಿ, ಪ್ರಯತ್ನ ಮಾಡ್ರಿ, ಸ್ವಲ್ಪ ನೋಡ್ರಿ. ಈಗ ಹೆಂಗ ಅನಿಸ್ತದ ನಿಮಗೆ ಗಣಿತ ಮಾಡಬೇಕು? ಪ್ರಯತ್ನ ಮಾಡ್ರಿ. ಮಾಡೋದು ವಿಡಿಯೋ ಆನ್ ಮಾಡ್ರಿ. ಆಯ್ತು, ಮಾಡಿದ್ರೆ ಓಕೆ. ನೋಡ್ರಿಲ್ಲ, ಈಗ 5 ಬಂದದ್ರ ಬಗ್ಗೆ ನಿಮಗೆ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿತ. ಆಮೇಲೆ ಇನ್ನು ಬೇರೆ ಅಂಕಿ ಬಂದಾವ ನೋಡು, ಬೇರೆ ಇಲ್ಲ 4 ಬಂದದಲ್ಲ, ಅವತ್ತೂ ಹೆಂಗೆ ಮಾಡಬೇಕು ಅಂತ ಮಂಗಿ ಬಂದಾಗ ನಾವು ಯಾವ ಅಂಕಿ 2 ಅಂಕಿಲಿ ಹತ್ತಿರ್ತವೆ. ಅದು ಹೆಂಗೆ ಅನ್ನೋದು ನಾ ತೋರಿಸ್ನು, ಲಕ್ಷ ಕೊಟ್ಟು ನೋಡ್ರಿ. ಕಲಿಬೇಕು ಅನ್ನೋ ಭಾವನದಿಂದ ನೋಡ್ರಿ. ಹುಡುಗರು ಮಾಡ್ಯಾರಲ್ಲ ಒಂದು ಸ್ವಲ್ಪ ಪೇರೆಂಟ್ಸ್ ಚೆಕ್ ಮಾಡಿರಿ, ಅಥವಾ ಟೀಚರ್ ಚೆಕ್ ಮಾಡಿರಿ, ಅಥವಾ ಯಾರಾದ್ರೂ ಎಜುಕೇಟೆಡ್ ಪೀಪಲ್ಸ್ ಇದ್ರೆ ಅವ್ರು ಚೆಕ್ ಮಾಡಿರಿ. ಆಮೇಲೆ ನಾ ತಿಳಿಸು ಮುಂದೆ ಅವ್ರು ಬರ್ಕೊಂಡಾರ ಇಲ್ಲ ನೋಡ್ರಿ. 90, 25ರ ವರ್ಗಮೂಲ ಬರೋಬ್ಬರಿ ವರ್ಗಮೂಲ ಚಿಹ್ನೆ ಇದು. ಈ ಚಿಹ್ನೆಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಆಮೇಲೆ ಇದನ್ನ 90, 25ಅನ್ನ ನಾ ಹೆಂಗೆ ಮಾಡ್ತೋ ಅನ್ನೋದು ನೋಡ್ರಿ. 2 ಭಾಗ ಮಾಡ್ರಿ. 2 ಭಾಗ ಮಾಡಿ ಹೆಂಗೆ ಮಾಡಿ. ಆಮೇಲೆ ಈ 90 ಏನದಲ್ಲ, ನೀವು ವರ್ಗ ಅಂಕೆಗಳಿಂದ ಭಾಗಿಸ್ಬೇಕು. ವರ್ಗ ಅಂಕೆಗಳಿಂದ ಭಾಗಿಸ್ಬೇಕು, ತಿಳಿತಲ್ಲ? 6 6 36, 7 8 8 9 81, 10 10 100 ದೊಡ್ಡದಾತು. ಏನಾಯ್ತು ಈಗ? 10 10 100 ದೊಡ್ಡದಾತು ಅಂದ್ರೆ 9 81. ಇಲ್ಲಿ 9 ಇಡ್ರಿ, ಇಲ್ಲಿ 9 ಇಡ್ರಿ, 81 ಇಟ್ಟು ಕಳೀರಿ. ಎಷ್ಟು ಉಳಿತು ನೋಡ್ರಿ. 10 1 ಆದ್ರೆ 9, ಕೈಲ ಬಂತು 1 0. ಈ 9ಅನ್ನು ಕೂಡಿಸ್ಲಾರ್ದ 25 ತಳ ತಗೋಬಾರ್ದು. 9 ತಗೊಂಡ್ರಿ, 9 2 18 ಆತು. ಆಮೇಲೆ ಇಲ್ಲಿ 25 ಅದ ಅಂದ್ರೆ ವಿಚಾರ ಮಾಡಬೇಡ್ರಿ ಅಂತ ಮೊದಲೇ ಹೇಳಿದ್ನಲ್ಲ. ಇಲ್ಲಿ 5 ಇಡ್ರಿ, ಇಲ್ಲಿ 5 ಇಟ್ಬಿಡ್ರಿ. ನೋಡಿ, 5 5 25, ಕೈಲ ಬಂತು 2, 5 8 40, 1 2 42, 5 1 5 1 4 9. ನೋಡ್ರಿ, 0 0 0. ಇದನ್ನ ಹಚ್ಚು ಪದ್ಧತಿ ಹೆಂಗ ನೋಡ್ರಿ. 90, 25ರ ವರ್ಗಮೂಲ ಬರೋಬ್ಬರಿ ಎಷ್ಟು ಬಂದದ ಉತ್ತರ? 95 ಅಂತ ಬರೀರಿ. ಇನ್ನೊಂದು ಇನ್ನು 5ರದು 90, 25ರ ವರ್ಗಮೂಲ ಬರೋಬ್ಬರಿ ನೋಡಿ. 90, 25ರ ವರ್ಗಮೂಲ 2 ಗುಂಪು ಮಾಡ್ಕೋರಿ. ಇಲ್ಲಿ ಹಚ್ಕೋರಿ ಬರೋಬ್ಬರಿ ಚಿಹ್ನ. ಯಾವ 2 ಅನುಕ್ರಮ ಸಂಖ್ಯೆಗಳ ಮತ್ತಿರ್ತದ? ಇದು 9 ಗುಂಡ್ಲೆ 10 ಇರ್ತದ. 9 10 90, 5 ಗುಂಡ್ಲೆ 5 ಬರೋಬ್ಬರಿ ಏನು? 20. ಈ 9 1, ಈ 5 1 ತಗೋರಿ, ಬರೋಬ್ಬರಿ 95. ಉತ್ತರ 90. ನೋಡಿ, ಇದು ರೀತಿ 2. ಎಲ್ಲದಕ್ಕೂ ಇದನ್ನು ಅನ್ವಯಿಸಂಗಿಲ್ಲ, ಓನ್ಲಿ 5 ಬಂದಾಗಷ್ಟೇ. ಈಗ ನಿಮಗೆ ಇಲ್ಲಿ ಅನುಕ್ರಮ ಸಂಖ್ಯೆಗಳ ಮೊತ್ತನ ಹಚ್ಕೊಳಾಗ ಮೊದಲು ಸಣ್ಣ ಅಂಕಿ, ಆಮೇಲೆ ದೊಡ್ಡ ಅಂಕಿ. 9 10 90, 10 9 90 ಹಚ್ಕೋಬಾರ್ದು. ಇದು ತಪ್ಪು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮುಖ್ಯ ಲಕ್ಷಣಗಳು. 9 10 90 ಮಾಡಬೇಕು. 19 90 ಅಂತ 10 ಮೊದಲು ಇಟ್ರಿ, ಆಮೇಲೆ 9 ಇಟ್ರಿ. ಇಲ್ಲಿ 9 ಜಾಗದಾಗ 10 ಬಂದ್ಬಿಡ್ತದೆ. ಮೊದಲು ಸಣ್ಣ ಅಂಕಿಯಿಂದ ಏರಿಕೆ ಕ್ರಮದಾಗ ಗುಣಲಬ್ಧನ ಬರೀರಿ. ಏರಿಕೆ ಕ್ರಮದಾಗ ಅಂದ್ರೆ ಮೊದಲು ಸಣ್ಣ ಅಂಕಿ, ಆಮೇಲೆ ದೊಡ್ಡ. 1764ರ ವರ್ಗಮೂಲ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನಾ ತೋರಿಸ್ ನೋಡಿ. 1764ರ ವರ್ಗಮೂಲ ಬರೋಬ್ಬರಿ ಇದು ವರ್ಗಮೂಲ ಚಿಹ್ನೆ. 1764 ಇಡ್ರಿ, 2 ಭಾಗ ಮಾಡ್ಕೊರಿ. 2 ಭಾಗ ಮಾಡಿಕೊಂಡು ವರ್ಗ ಸಂಖ್ಯೆದಿಂದ ಭಾಗಿಸ್ರಿ. 4 4 16, 5 5 25 ದೊಡ್ಡದಾತು. 4 4 16, 4 4 16. ನೋಡ್ರಿ ಎಷ್ಟು ಉಳಿತು? 7ರಾಗ 6 ಆದ್ರೆ 1 ಉಳಿತು 0. ಈ 4ಅನ್ನ ಕೂಡಿಸ್ಲಾರ್ದ 64 ನೀವು ತಳಗೆ ತಗೋಬಾರ್ದು. ಈಗ ಎಷ್ಟು ಬಂತು? 8 ಬಂತು. ಈ 64ಅನ್ನು ಇಲ್ಲಿ ತಗೋರಿ, ಒಮ್ಮೆ 2 ಅಂಕೆಗಳನ್ನು ತಗೋರಿ, ಏನಾಗಲ್ಲ. ತಗೊಂಡಾಗ ಇಲ್ಲಿ ಲಾಸ್ಟಕ್ಕೆ ಏನು ಬಂದದ? 2 ಬಂದದ. ಇಲ್ಲಿ 4 ಅದ ಅಂದ್ರೆ ಏನು ಬರಬೇಕು? 4 ಅದ ಅಂದ್ರೆ ಬೇಕಾದ್ರೆ 2ರಲ್ಲಿ ಹೋಗ್ಬೇಕು 1, ಇರ್ಲಿಕ್ಕೆ 8ರಲ್ಲಿ ಹೋಗ್ಬೇಕು 1. 8 ಹಚ್ಚಿದ್ರೆ ಏನಾಗ್ತದೆ ನೋಡ್ರಿ. 8 8 64, 16 ಇಲ್ಲಿ ಅದ. 8 8 64 ದೊಡ್ಡದಾಗ್ತದ. ಅದೇ 2 ಹಚ್ಚ್ರಿ, 8 2 16 ಹಚ್ಚ್ರಿ. ಏನು ವಿಚಾರ ಮಾಡಬಾರ್ದು. ಭಾಳ ಸರಳ ತಿಳಿಸ್ತಾನೆ ನಾನು ನೋಡ್ರಿ. 2 2 4, 2 8 16 ಬರೋಬ್ಬರಿ 0
0 0 0. ಆನ್ಸರ್ 1764 ವರ್ಗಮೂಲ ಬರೋಬ್ಬರಿ ಎಷ್ಟು? 42. ಇದಕ್ಕೆ ಫಾರ್ಮುಲಾ ಏನು ಹಂಗಿರಂಗಿಲ್ಲ, ಇರ್ತದ. ಅಂದಾಜ್ ಮೇಲೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತಾನೆ ನಾನು ನಿಮಗೆ. ಅಂದಾಜ್ ಮೇಲೆ ವರ್ಗಮೂಲ ಹೆಂಗೆ ಕಂಡು ಹಿಡಿಬೇಕು ಅದನ್ನೂ ಒಂದು ಸ್ವಲ್ಪ ಈಗ ತೋರಿಸ್ಲಿಕ್ಕೆ ಹೋಗ್ತಾನೆ ನೋಡಿ. ಅಂದಾಜ್ ಮೇಲೆ 1764 ಅದ. ಇದರ ಅಂದಾಜ್ ಅಂಕೆ ಯಾವ್ದು ಹತ್ತದ? ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಇದರ ಅಂದಾಜ್ ಅಂಕೆ ಯಾವುದು? 4 ಹತ್ತದ. 4 4 16 ಹತ್ತದ. ಹತ್ತದಿಲ್ಲ. 4 4 16. ಇಲ್ಲಿ ಮುಂದೆ ಏನದ? 2 ತಗೋರಿ. 2 2 4. ಕೊನೆಗೆ 2 ಬಂದದ ಅಂದ್ರೆ ನೋಡ್ರಿ 8 ತಗೊಂಡ್ರಿ ಅಂದ್ರೆ ದೊಡ್ಡದಾಗ್ತದ. 8 ತಗೊಂಡ ದೊಡ್ಡದಾಗ್ತದ. 42 ಇರ್ತದ. 42 42 60. ಇದರ ನೋಡ್ರಿ, ಇದು 4 4 ಹತ್ತದ. ಇದು ಲಾಸ್ಟಕ್ಕೆ 2 2. ಇಲ್ಲಿ ಸರ್ ನೀವು 4 ಇಲ್ಲಿ 2 ಬದಲಾಗಿ ಇಲ್ಲಿ 4, ಇದು 4, ಇಲ್ಲಿ 2. ಯಾಕಂದ್ರೆ 4 2 8 ಅಂದ್ರೆ ಈ 17ಕ್ಕೆ ಸಮೀಪ ಆಗ್ತದೆ ಇದ್ರ ಗುಣಲಬ್ಧ. 4 2 8. ಅದೇ 8 ನೀವು 8 8 64 ಬರ್ತದೆ. 8 ಇಟ್ಕೋರಿ. 4 8 32. 17ಕ್ಕಿಂತಲೂ ದೊಡ್ಡದಾಗ್ತದೆ ಅದು. ಕೆಲವೊಂದು ಟ್ರಿಕ್ಸ್ಗಳನ್ನು ಉಪಯೋಗ ಮಾಡ್ಕೋಬೇಕು ನಾವು. ಇದ್ರದ್ದು 42 ಆಗ್ತದೆ ರೀ ವರ್ಗು. ಏನು ಹುಡುಗರು ಬರೀ ಎಷ್ಟು ಬಾಯಿಗೆ ಮಾಡ್ತಾವೆ ನೋಡ್ರಿ ಹುಡುಗರು. ನೋಡ್ರಿ ಎಷ್ಟು ಬಂತಿದ್ದು 42. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಇದ್ರದ್ದು 4 4 16 ವರ್ಗ ಅಂಕಿಗಳು. ಈಗ 4 4 16 ಆತ. 4 ಇಟ್ರಿ 2 2 4. ಇಲ್ಲಿ 4 ಅದಂದ್ರೆ 8 ಇಡ್ರಿ ನೀವು, ಬರೋದಿಲ್ಲ. 8 4 32 ಆಗ್ತದೆ. ಯಾಕಂದ್ರೆ ಇಲ್ಲಿ ಏನದ? 17 ಅದ. ಇದಕ್ಕೆ ಹತ್ತಿರವಾದದ್ದು ಯಾವುದು? 42. ಅಂತ ಮತ್ತೆ ಬಂದಾಗ ನಾನು ತೋರಿಸ್ತಾನು, ನೀವು ಲಕ್ಷ ಕೊಟ್ಟು ನೋಡಿ. ಅಂದಾಜ್ ಮೇಲೆ ಮಾಡೋದನ್ನು ನಾನು ತೋರಿಸ್ತೀನಿ ನಿಮಗೆ. ಅದನ್ನು ನಿಮ್ಮ ಮುಂದೆ ರೂಢಿ ಆಗ್ತದೆ, ನೀವೇ ಕಂಡು ಹಿಡಿತೀರಿ. ಚೆನ್ನಾಗಿ ಬಿಡಿಸ್ಕೊರಿ ಫೇರ್.